Welcome to PUJAR tutorial class. Today we learned about the uses of fast continuous tense. ನನ್ನೆಲ್ಲ ಕಲಿಕಾರ್ಥಿಗಳಿಗೆ ಪೂಜಾರ್ ಟ್ಯುಟೋರಿಯಲ್ ಕ್ಲಾಸಿಗೆ ಸ್ವಾಗತ ಬಯಸುತ್ತಾ ಈ ದಿನ ನಾವು ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ಉಪಯೋಗವನ್ನು ಅಥವಾ ಬಳಕೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡೋಣ. ಬನ್ನಿ ಹಾಗಾದರೆ ಈ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಅದರಲ್ಲಿ 4 ಪಾಯಿಂಟ್ ಬರ್ತಾವೆ. ಆ 4 ಪಾಯಿಂಟನ್ನು ಚೆನ್ನಾಗಿ ಬರೆದಿಟ್ಕೊಳ್ರಿ. ಅದಕ್ಕೆ ಉದಾಹರಣೆಗಳನ್ನು ಕೂಡ ಕೆಳಗೆ ಕೊಟ್ಟಿದ್ದೇನೆ, ಅವನು ಕೂಡ ಬರ್ಕೊಳ್ರಿ. 1ನೇ ಪಾಯಿಂಟು, ಇಟ್ ಈಸ್ ಯೂಸ್ ಟು ಆ್ಯನ್ ಆ್ಯಕ್ಷನ್ ಗೋಯಿಂಗ್ ಆನ್ ಆರ್ ಕಂಟಿನ್ಯೂಡ್ ಅಟ್ ಸಮ್ ಟೈಮ್ ಇನ್ ದ ಪಾಸ್ಟ್. ಕೆಲವೊಮ್ಮೆ ಭೂತಕಾಲದಲ್ಲಿ ಕ್ರಿಯೆಯು ಮುಂದುವರೆದಿದೆ ಎಂಬುದನ್ನು ತಿಳಿಸಲು ಉಪಯೋಗಿಸಲ್ಪಡುತ್ತದೆ. ಅದಕ್ಕೆ ಫಾರ್ ಎಕ್ಸಾಂಪಲ್ಸ್ ಕೆಲವೊಂದು ಎಕ್ಸಾಂಪಲ್ಸನ್ನು ಇಲ್ಲಿ ಕೊಡಲಾಗಿದೆ. ಅದೇ ರೀತಿಯಾಗಿ ನಿಮ್ಮ ಉದಾಹರಣೆಗಳನ್ನು ಹೆಚ್ಚಿನ ಉದಾಹರಣೆಗಳನ್ನು ನೀವು ಕೂಡ ಬರೆದು ಪ್ರಾಕ್ಟೀಸ್ ಮಾಡಿರಿ. ಈ ವಾಸ್ ರೈಟಿಂಗ್ ಎ ಲೆಟರ್ ಲಾಸ್ಟ್ ವೀಕ್. ಅವನು ಕಳೆದ ವಾರ ಪತ್ರವನ್ನು ಬರೆಯುತ್ತಿದ್ದ. ರವಿ ವಾಸ್ ಕಟಿಂಗ್ ಎ ಟ್ರೀ. ರವಿ ಗಿಡವನ್ನು ಕಡಿಯುತ್ತಿದ್ದ. ದೇ ವರ್ ಮೇಕಿಂಗ್ ಮಚ್ ಲೌಡ್ ಅಬೌಟ್ ನಥಿಂಗ್. ಅವರು ಒಣಗದ್ದಲ ಮಾಡುತ್ತಿದ್ದರು. ವಿ ವರ್ ವಾಚಿಂಗ್ ಟಿವಿ ಯೆಸ್ಟರ್ಡೇ ಈವ್ನಿಂಗ್. ನಾವು ನಿನ್ನೆ ಸಾಯಂಕಾಲ ಟಿವಿಯನ್ನು ನೋಡುತ್ತಿದ್ದೆವು. ಐ ವಾಸ್ ಸ್ಲೀಪಿಂಗ್ ಇನ್ ದ ಆಫ್ಟರ್ನೂನ್. ನಾನು ಮಧ್ಯಾಹ್ನದಲ್ಲಿ ಮಲಗಿರುತ್ತಿದ್ದೆ. ಯೆಸ್ಟರ್ಡೇ ಎಟ್ 10 PM ವಿ ವರ್ ಡ್ರೈವಿಂಗ್ ಆನ್ ದ ರೋಡ್. ನಾವು ನಿನ್ನೆ 10 ಗಂಟೆಗೆ ರಸ್ತೆಯಲ್ಲಿ ಚಲಿಸುತ್ತಿದ್ದೆವು. ಈ ರೀತಿಯ ಉದಾಹರಣೆಗಳನ್ನು ನೀವು ಬರೆದಿಟ್ಕೊಳ್ರಿ. ಯಾಕಂದರೆ ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಯಾವ ರೀತಿ ರಚನೆ ಮಾಡಬೇಕು ಅನ್ನೋದು ಅಲ್ಲಿ ಹೇಳಿದೆ, ಆದರೆ ಯಾವ ರೀತಿ ಬಳಕೆ ಮಾಡಬೇಕಂತಕ್ಕಂಥದ್ದು ಈ 4 ಪಾಯಿಂಟ್ನಲ್ಲಿ ಹೇಳಲಾಗಿದೆ. ನೆಕ್ಸ್ಟ್ ಪಾಯಿಂಟ್, ಈ ನೆಕ್ಸ್ಟ್ ಪಾಯಿಂಟ್ನಲ್ಲಿ it is used to express an action going on in the past when another action took place. So it is used to express an action going on. ಒಂದು ಕ್ರಿಯೆ ನಡೆದಿರ್ತದಪ್ಪ, ಒಂದು ಕ್ರಿಯೆ ನಡೆಯುತ್ತಿದ್ದಾಗ in the past when another action took place. ಅದೇ ಸಮಯಕ್ಕೆ ಇನ್ನೊಂದು ಕ್ರಿಯೆ ನಡೆಯಿತು ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸಲು ಇದನ್ನು ಉಪಯೋಗಿಸಲ್ಪಡ್ತದೆ. ಅದಕ್ಕೆ ಉದಾಹರಣೆಯಾಗಿ ಮೈ ಫಾದರ್ ಕೇಮ್ ಇನ್ ವೆನ್ ಐ ವಾಸ್ ವಾಚಿಂಗ್ ಟಿವಿ. ನಾನು ಟಿವಿ ನೋಡ್ತಾ ಇದ್ದೆ. ಹೌದಾ, ಅದೊಂದು ಕ್ರಿಯೆ. ಅದೇ ಟೈಮಿಗೆ ಏನಾಯಿತು, ನಮ್ಮ ಫಾದರ್ ಅಂದರೆ ನಮ್ಮ ಅಪ್ಪಾಜಿ ಬಂದ ಅಂತಕ್ಕಂಥದ್ದು. ಅಂದರೆ ನಾನು ಟಿವಿ ನೋಡ್ತಾ ಇದ್ದಾಗ ನನ್ನ ತಂದೆಯು ಒಳಗೆ ಬಂದನು. ವೈಲ್ ರವಿ ವಾಸ್ ರೀಡಿಂಗ್ ಎ ನಾವೆಲ್ ಈಸ್ ಫ್ರೆಂಡ್ ಕೇಮ್ ಟು ಸಿ ಹಿಮ್. ರವಿ ಕಾದಂಬರಿಯನ್ನು ಓದುತ್ತಿದ್ದಾಗ ಅವನ ಮಿತ್ರ ಅವನನ್ನು ನೋಡಲು ಬಂದನು. ಐ ವಾಸ್ ಮೇಕಿಂಗ್ ಎ ಪೇಪರ್ ಬೋಟ್ ವೆನ್ ಐ ಇಯರ್ಡ್ ಎ ಲೌಡ್ ಕ್ರೈ. ನಾನು ಗಟ್ಟಿಯಾದ ಧ್ವನಿ ಕೇಳುತ್ತಿದ್ದಾಗ ನಾನು ಪೇಪರ್ ಬೋಟ್ ಮಾಡ್ತಿದ್ದೆ ಅಂತ. ಹಾಗಾದರೆ ಅಲ್ಲಿ ಒಂದು ಗಟ್ಟಿಯಾಗಿ ಧ್ವನಿ ಕೇಳಿಸ್ತಾ ಇತ್ತು ನನಗೆ, ಅದೇ ಟೈಮ್ಗೆ ಪೇಪರ್ ಬೋಟ್ ಮಾಡ್ತಿದ್ದೆ ಅಂತ. ಮಿಸ್ಟರ್ ದಯಾನ ವಾಸ್ ಡೂಯಿಂಗ್ ಈಸ್ ವರ್ಕ್ ಸಿನ್ಸಿಯರ್ಲಿ ವೆನ್ ಈಸ್ ಸನ್ ಶೌಟೆಡ್ ಲೌಡ್ಲಿ. ಮಿಸ್ಟರ್ ದಯಾನ ತನ್ನ ಮಗ ಜೋರಾಗಿ ಅಳುತ್ತಿದ್ದಾಗ ತನ್ನ ಕೆಲಸದಲ್ಲಿ ಮಗ್ನಳಾಗಿದ್ದಳು. ಐ ಆಮ್ ವೆರಿ ವೆಲ್ ನಾಲೆಜ್ ವೆನ್ ಐ ವಾಸ್ ಡಿಗ್ರಿ. ನಾನು ಪದವಿಯನ್ನು ಓದ್ತಿದ್ದಾಗ ತುಂಬ ಜಾಣನಾಗಿದ್ದೆ ಅಥವಾ ಬುದ್ಧಿವಂತನಾಗಿದ್ದೆ ಅಂತ. ಹಾಗಾದರೆ ಈಗಿಲ್ಲ ಅನ್ಕೊಬೇಡ್ರಪ್ಪ. ಸೊ ಅದನ್ನು ಇಲ್ಲಿ ಉದಾಹರಣೆಯನ್ನು ತೋರಿಸಲಾಗಿದೆ ಅಷ್ಟೆ. ಹಾಗಾದರೆ 3ನೇ ಪಾಯಿಂಟ್ಗೆ ಬನ್ನಿ. 3ನೇ ಪಾಯಿಂಟನ್ನು ತಪ್ಪದೆ ಬರ್ಕೊಳ್ತಾ ಪ್ರಾಕ್ಟೀಸ್ ಮಾಡಿರಿ. ಇಟ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ 2 or more actions taking place simultaneously. 2 ಅಥವಾ ಹೆಚ್ಚು ಕ್ರಿಯೆಗಳು ಏಕಕಾಲಕ್ಕೆ ನಡೆಯುತ್ತಿರುವುದನ್ನು ತಿಳಿಸಲು ಇದನ್ನು ಉಪಯೋಗಿಸುತ್ತೇವೆ.
ಹಾಗಾದರೆ ಎಕ್ಸಾಂಪಲ್ಸನ್ನು ಇಲ್ಲಿ ಕೊಡಲಾಗಿದೆ. ಶಂಕರ್ ವಾಸ್ ಡೂಯಿಂಗ್ ಈಸ್ ಹೋಮ್ವರ್ಕ್ ವೈಲ್ ರಮೇಶ್ ವಾಸ್ ಟಾಕಿಂಗ್ ಔಟ್ಸೈಡ್. ಅಂದರೆ ರಮೇಶನು ಹೊರಗಡೆ ಮಾತನಾಡುತ್ತಿದ್ದಾಗ ಶಂಕರನು ತನ್ನ ಮನೆ ಕೆಲಸವನ್ನು ಮಾಡುತ್ತಿದ್ದ ಅಂತ. ಹಾಗಾದರೆ ಅವರ್ ಟೀಚರ್ ವಾಸ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್ ವೈಲ್ ವಿ ವರ್ ಕ್ವಾರಲಿಂಗ್. ನಮ್ಮ ಶಿಕ್ಷಕರು ಪಾಠ ಮಾಡ್ತಿದ್ರು. ಯಾವಾಗ ನಾವು ಜಗಳ ಮಾಡ್ತಿದ್ರು ನೋಡಿ ಅವಾಗ ಮಾಡ್ತಿದ್ರು ಅವರು. ನಾವು ಜಗಳವನ್ನು ಮಾಡ್ತಿದ್ದಾಗ ಅಥವಾ ಜಗಳವಾಡ್ತಿದ್ದಾಗ ನಮ್ಮ ಶಿಕ್ಷಕರು ಇಂಗ್ಲೀಷ್ ವ್ಯಾಕರಣವನ್ನು ಬೋಧಿಸ್ತಿದ್ರು ಅಂತ. ನೆಕ್ಸ್ಟ್, ಐ ವಾಸ್ ಈಟಿಂಗ್ ಬ್ರೇಕ್ಫಾಸ್ಟ್ ವೈಲ್ ಮೈ ಬ್ರದರ್ ವಾಸ್ ಸಿಂಗಿಂಗ್ ಎ ಸಾಂಗ್. ಅಂದರೆ ನನ್ನ ಸಹೋದರ ಪದವನ್ನು ಆಡುತ್ತಿದ್ದಾಗ ನಾನು ಅಲ್ಪೋಪಹಾರ ಸೇವಿಸುತ್ತಿದ್ದೆ. ಮಿಸ್ ಮೇರಿ ವಾಸ್ ಅರೇಂಜಿಂಗ್ ದ ಫ್ಲವರ್ಸ್ ಇನ್ ದ ರೂಮ್ ವೈಲ್ ಅವರ್ ಆಂಟ್ ವಾಸ್ ಡಸ್ಟಿಂಗ್ ದ ಫರ್ನಿಚರ್. ಅವಳ ಚಿಕ್ಕಮ್ಮ ಪೀಠೋಪಕರಣಗಳ ಧೂಳು ಹೊಡೆಯುತ್ತಿದ್ದಾಗ ಮಿಸ್ ಮೇರಿಯು ಕೋಣೆಯಲ್ಲಿ ಹೂವನ್ನು ಜೋಡಿಸುತ್ತಿದ್ದಳು ಅಂತ. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಪಾಯಿಂಟ್. It is used to express an actual activity in the past. ಭೂತಕಾಲದಲ್ಲಿ ರೂಢಿಯಾಗಿದ್ದ ಚಟುವಟಿಕೆಯನ್ನು ವ್ಯಕ್ತಪಡಿಸಲು ಇದನ್ನು ಉಪಯೋಗಿಸುತ್ತಾರೆ. ಭೂತಕಾಲದಲ್ಲಿ ರೂಢಿಯಾಗಿರ್ತಕ್ಕಂಥ ಚಟುವಟಿಕೆಯನ್ನು ವ್ಯಕ್ತಪಡಿಸಲು ಇದನ್ನು ಉಪಯೋಗಿಸ್ತಾರೆ. ಹಾಗಾದರೆ ಅದಕ್ಕೆ ಕೆಲವೊಂದು ಉದಾಹರಣೆಯನ್ನು ಈ ಮುಂದಿನಂತೆ ನೀಡಲಾಗಿದೆ. ಬನ್ನಿ ನಂತರದ ಪಾಯಿಂಟ್ಗೆ ಅಂತ ಹೇಳಿ ಇವುಗಳನ್ನು ಬರ್ಕೊಳ್ಳಿ. ಆಮೇಲೆ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಉದಾಹರಣೆಯನ್ನು ನೀವು ಬರ್ಕೊಳ್ರಿ. ಈ ವಾಸ್ ಆಲ್ವೇಸ್ ಟಾಕಿಂಗ್ ಅಬೌಟ್ ಈಸ್ ಗ್ರೇಟ್ನೆಸ್. ಅವನು ಯಾವಾಗಲೂ ತನ್ನ ಶ್ರೇಷ್ಠತೆಯ ಬಗ್ಗೆ ಮಾತನಾಡ್ತಿದ್ದನು. ಶಿ ವಾಸ್ ಆಲ್ವೇಸ್ ಟಾಕಿಂಗ್ ಅಸ್ ಅಬೌಟ್ ಹರ್ ಹಸ್ಬೆಂಡ್. ಅವಳು ಯಾವಾಗಲೂ ತನ್ನ ಗಂಡನ ಬಗ್ಗೆ ನಮಗೆ ಹೇಳ್ತಿದ್ಳು ಅಂತ. ಅವಳು ಯಾವಾಗಲೂ ತನ್ನ ಗಂಡನ ಬಗ್ಗೆ ನಮಗೆ ಹೇಳುತ್ತಿದ್ದಳು ಅಂತ. ಐ ವಾಸ್ ಮೇಕಿಂಗ್ ಫನ್ ಆಫ್ ಎವ್ರಿಬಡಿ ಇನ್ ದೋಸ್ ಡೇಸ್. ನಾನು ಆ ದಿನಗಳಲ್ಲಿ ಪ್ರತಿಯೊಬ್ಬರನ್ನು ವಿನೋದ ವ್ಯಕ್ತಪಡಿಸುತ್ತಿದ್ದೆ. ಸವಿತಾ ವಾಸ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ಹರ್ ಫೇಲ್ಯೂರ್ ಇನ್ ದ ಎಕ್ಸಾಮ್. ಸವಿತಾ ತನ್ನ ಪರೀಕ್ಷೆಯಲ್ಲಿನ ಸೋಲಿನ ಬಗ್ಗೆ ಯಾವಾಗಲೂ ಯೋಚಿಸುತ್ತಿದ್ದಳು. ಐ ವಾಸ್ ಆಲ್ವೇಸ್ ಫೀಲಿಂಗ್ ವೆಲ್ ಅಬೌಟ್ ಹರ್ ಗುಡ್ನೆಸ್. ನಾನು ಯಾವಾಗಲೂ ಅವಳ ಉತ್ತಮ ಗುಣದ ಬಗ್ಗೆ ಒಳ್ಳೆಯ ಭಾವನೆಯನ್ನು ಹೊಂದಿದ್ದೇನೆ ಅಂತ. ಓಕೆ, ಈ ಎಲ್ಲ 4 ಪಾಯಿಂಟ್ಗಳನ್ನು ಬರೆದಿಟ್ಕೊಳ್ರಿ. ಇಲ್ಲಿಂದ ಈ 1 ಪಾಯಿಂಟು, 1ನೇ ಪಾಯಿಂಟ್ಗೆ ಇದು 1 ಪೇಜು, 2ನೇ ಪಾಯಿಂಟ್ಗೆ ಇದು 1 ಪೇಜು, 3ನೇ ಪಾಯಿಂಟ್ಗೆ ಇದು 1 ಪೇಜು, 4ನೇ ಪಾಯಿಂಟ್ಗೆ ಇದು 1 ಪೇಜು. ಈ 4 ಪೇಜ್ಗಳನ್ನು ನಿಮಗೆ ಕೊಡಲಾಗಿದೆ. ಆ ಪೇಜ್ಗಳಲ್ಲಿರ್ತಕ್ಕಂಥವನ್ನೆಲ್ಲ ಏನಪ್ಪ ಅಂತಂದರೆ ನೀವು ಬರೆದಿಟ್ಕೊಳ್ರಿ. ಈ ತರಗತಿ ಎಲ್ಲ ಅಂಶಗಳು ನಿಮಗೂ ಹಾಗೂ ನಿಮ್ಮ ಮಿತ್ರರೆಲ್ಲರಿಗೂ ಉಪಯುಕ್ತವಾಗಿದೆ ಎಂದು ಭಾವಿಸ್ತಾ ಈ ವಿಡಿಯೋವನ್ನು ಇತರ ನಿಮ್ಮ ಸಹೋದರರಿಗೂ ಮಿತ್ರರಿಗೂ ಉಪಯೋಗವಾಗಲೆಂದು ತಪ್ಪದೇ ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಈ ವಿಡಿಯೋನಲ್ಲಿರ್ತಕ್ಕಂತಹ ಅಂಶಗಳು ಏನದವನ್ನು ಬರೆದಿಟ್ಕೊಂಡು ರೂಢಿ ಮಾಡ್ಕೊಂಡ್ರೆ ನಿಮ್ಗೆ ಉಪಯೋಗ ಆಗ್ತೈತಿ. ಇದ್ರ ಜೊತೆಗೆ ಇನ್ನು ಈ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸಿನ ಯಾವ ರೀತಿ ರಚನೆ ಮಾಡಬೇಕು ಅಂತಕ್ಕಂಥದ್ದಾಗಿರಲಿ, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಆಗಲಿ, ಮತ್ತು ಇವುಗಳೆಲ್ಲ ವೀಡಿಯೋಗಳು, ಹಿಂದಿನ ವೀಡಿಯೋಗಳು ನಿಮಗೆ ಸಿಗ್ಬೇಕಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಬೇಕು. ಮತ್ತು ಕೆಳಗಿನ ಲಿಂಕ್ ಬಟನನ್ನು ಕ್ಲಿಕ್ ಮಾಡೋದ್ರ ಮೂಲಕ ಉಳಿಕೆದ ಎಲ್ಲ ವೀಡಿಯೋಗಳನ್ನು ಪಡೆದುಕೊಂಡು ನೀವು ಅಧ್ಯಯನ ಮಾಡ್ಬೋದು ಅಂತ ಹೇಳ್ತಾ ಈ ದಿನದ ತರಗತಿಗೆ ಧನ್ಯವಾದಗಳನ್ನು ತಿಳಿಸಿ
ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಆಗೋಣ. ಬಾಯ್. ಧನ್ಯವಾದಗಳು.